ಬಿಜೆಪಿ ಮುಖಂಡ ಹಾಗೂ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷನ ಮೇಲೆ ಹಲ್ಲೆ ಮಾಡಿದ ಹಿನ್ನೆಲೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್.ಪಿ. ಮಂಜಪ್ಪ ವಿರುದ್ಧ ದೂರು ದಾಖಲಿಸಲಾಗಿದೆ. ಹೊನ್ನಾಳಿ ಪೊಲೀಸ್ ಠಾಣೆಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಆಗಮಿಸಿದ ಬಿಜೆಪಿ ಮುಖಂಡ ಹಾಗೂ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ಪಾಲಾಕ್ಷಪ್ಪ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್.ಪಿ. ಮಂಜಪ್ಪ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರನ್ನು ಕಾನೂನು ರೀತಿ ಬಂಧಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಡ್ಲೆಬಾಳು ಧನಂಜಯ್ ಸೇರಿದಂತೆ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಆಶೀರ್ವಾದ ಅವನು ಯಾರು ದೊಡ್ಡ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು. ಬೆಳಗ್ಗೆ ಬಂದ್ರಿ ಸರ್, ನೀವೇನಿದ್ರಿ ಭಾಳ ಕೋಪರೇಟ್ ಮಾಡಿದ್ರಿ, ಶಾಂತಿಯಿಂದ ಮಾಡಿದ್ರಿ. ನಾವು ನಿನ್ನೆ ಬಲವಂತ ಬಂದ್ ಮಾಡಿಸ್ಬೇಕು. ನಿನ್ನೆ ಎಲ್ಲ ಕಡೆ ರ್ಯಾಲಿ ಮಾಡಿದ್ವಿ, ಕುಂದೂರಿಗೂ ವಿನಂತಿ ಮಾಡಿದ್ವಿ, ನ್ಯಾಂತಿ, ಸುಗಲಿ, ಬೆಳಗುತ್ತಿ, ಮುರುಗೇಳಿ ಎಲ್ಲ ಕಡೆ ಹೋಗಿದ್ದರು. ಚೀಲೂರು ಎಲ್ಲ ಕಡೆ ಬೆಳಗ್ಗೆ 5:00 ನಮ್ಮ ಕಾರ್ಯಕರ್ತರು ಮುಖಂಡರು ಹೊರಟಿದೆ. ಇಂಥ ನಮ್ಮ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಸಿಗಲ್ಲ. ಇವೆಲ್ಲ ಕಾಂಗ್ರೆಸ್ನವರೆಲ್ಲ ಹುಡುಕಿದ್ದು ಭಾಳ ಕಡೆ ಅಲರ್ಟ್ ಆಗಿದ್ದಾರೆ. ಒಂದು ಒಂದು ಕ್ಷೇತ್ರದಲ್ಲಿ ಒಂದ್ ಕಡೆ ಬಂದಾಗ ಕಷ್ಟ. ಪೊಲೀಸ್ ಕಾನ್ಸ್ಟೇಬಲ್ ಇದ್ರೆ ಇಲ್ಲೇ ರಕ್ಷಣೆ ಕೊಡ್ಬೇಕು, ಹೊಡೆದವ್ರನ್ನ ಹಿಡ್ಕೊಬೇಕು. ಹೊಡೆದಪ್ಪ ನೀವು ಈ ಒಂದು ರಕ್ಷಣಾಧಿಕಾರಿ ಈ ಕೆಲಸ ಮಾಡಿದ್ರಿ, 300 ಜನ ರಕ್ಷಣಾಧಿಕಾರಿ ಈ ಕೆಲಸ ಯಾಕೆ ಮಾಡಿದ್ರಿ? ಹೊಡೆದರ್ನ ಯಾರು ಮುಟ್ಟಿಲ್ಲ, ನೀವು ಹೊಡ್ಸ್ಕೊಂಡವ್ರನ್ನ ನೋಡಿದ್ರಿ, ಹೋಗ್ಬಿಟ್ಟಿದಿರಿ, ಹೊಡ್ಸ್ಕೊಂಡವ್ರನ್ನ ದೂಕಾಡಿದಿರಿ, ಹೊಡೆದವ್ರನ್ನ ಯಾರು ಮುಟ್ಟಿಲ್ಲ. ಯಾಕಪ್ಪ ನೀವು ರಕ್ಷಣಾಧಿಕಾರಿ ನೀವು ಹೆದರಿದ್ರ ಅವರಿಗೆ? ನ್ಯಾಯ ಕೊಡಿದ್ರೆ ಡಿಜಿ ವಿಡಿಯೋ ಇದೆ ಅಷ್ಟೇ. ಡಿಜಿಗೆ ಹೋಗಿ ಅಲ್ಲ, ಒಂದು ವಿಚಾರ ನ್ಯಾಯವಾಗಿ ಮಾತಾಡೋಣ. ನಾವು ಆ ಪಕ್ಷ ಬೇಡ, ಈಗ ಅವರು ಹೋರಾಟ ಮಾಡ್ಕೊಳ್ಳಿ, ನಾವು ಹೋರಾಟ ಮಾಡೋಣ. ಅವ್ರು ಸ್ಟ್ರೈಕ್ ಮಾಡ್ತಾರೆ, ನಾವೇನು ಮಾಡಲ್ಲ. ನಾವು ನಮ್ಮ ರೈತರಿಗೆ ಅನ್ಯಾಯಕ್ಕೆ ನಾವು ಹೋರಾಟ ಮಾಡ್ತಾ ಬಂದೇವೆ ಸರ್. ಮೆಕ್ಕೆಜೋಳದ ಬೆಲೆ ಇವತ್ತು 1800 ರೂಪಾಯಿ ನಡೀತೈತೆ, ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದಕ್ಕೋಸ್ಕರ ನಾವು ಬಂದೇವೆ ಇಲ್ಲಿಗೆ. ಅದಕ್ಕೆ ವಿರೋಧ ಮಾಡಕ್ ಬಂದ್ರೆ ನಾವು ಅವ್ರ ಬಗ್ಗೆ ಏನಾರ ಮಾತಾಡಿದ್ವಾ? ಶಾಸಕರ ಬಗ್ಗೆ ಮಾತಾಡಿದೇವ, ಜಿಲ್ಲಾ ಪರಿಷತ್ ಅಧ್ಯಕ್ಷರ ಬಗ್ಗೆ ಮಾತಾಡಿದೇವ? ಯಾರ ಬಗ್ಗೆ ಮಾತಾಡಿಲ್ಲ? ಖಂಡಿಸ್ಬೇಕಾಯ್ತು. ರಕ್ಷಣಾಧಿಕಾರಿಗಳು, ನೀವು ರಕ್ಷಣಾ ಇಲಾಖೆಯವರು ಹೊಡ್ಸ್ಕೊಂಡ್ರ ದುಡಿದಿರೇ ಹೊರತು ಹೊಡೆದವ್ರ ಮುಟ್ಟಿಲ್ಲ. ನೀವು ಹೊಡೆದವ್ರ ಮುಟ್ಟಿಲ್ಲ, ನೀವು ಹೊಡ್ಸ್ಕೊಂಡ್ರ ದುಡಿದಿರಿ. ಅಧಿಕಾರಿಗಳು ಕಾಂಗ್ರೆಸ್ ಅದಕ್ಕಿವರು ಅದು ಆಡಳಿತ ಕಾಂಗ್ರೆಸ್ ಇರಲ್ರಿ, ನ್ಯಾಯ ಅನ್ಯಾಯ ಇಲ್ಲ. ಹೊಡ್ಸ್ಕೊಂಡ್ರನ್ನ ಮತ್ತಷ್ಟು ದುಡ್ಕೊಂತ ಹೋಗಿದ್ರಿ. ಅಧಿಕಾರ ಶಾಶ್ವತ ಅಲ್ಲ, ಶಾಶ್ವತ ಅಲ್ಲ ಅಧಿಕಾರದು. ಯುಪಿಯಲ್ಲಿ ಏನಾಯ್ತು, ಜಂಗಲ್ ರಾಜ್ ಏನಾಯ್ತು, ಬಿಹಾರ ಏನಾಯ್ತು, ಕರ್ನಾಟಕದ ಅದೇ ಪರಿಸ್ಥಿತಿ ಬರುತ್ತೆ. ನಾವು ನಿನ್ನೆ ದಿವಸ ಎಲ್ಲ ವರ್ತಕರುಗಳು, ಹೋಟೆಲ್ ಮಾಲೀಕರು ಎಲ್ಲ ಅಂತ ಹೊನ್ನಾಳಿ, ನ್ಯಾಮತಿ, ಸುರಬನ್ನಿ, ಬೆಳಗುತ್ತಿ, ಮಲಗಿನಹಳ್ಳಿ, ಸವಳಂಗ, ಕುಂದೂರು, ಚೀಲೂರು ಎಲ್ಲ ಕಡೆ ವಿನಂತಿ ಮಾಡಿದ್ವಿ. ಸಾಸವಳ್ಳಿ ಸಂಖ್ಯೆ ಇತ್ತು, ಅದು ಬಂದ್ ಮಾಡ ಅಂತ ಹೇಳಿದ್ವಿ. ಈ ಎಲ್ಲ ಕೇಂದ್ರಗಳಲ್ಲಿ ನಾವು ವಿನಂತಿಯನ್ನು ಮಾಡಿದಾಗ ಇವತ್ತು ಬೆಳಗ್ಗೆ 5:30, 6 ಗಂಟೆಯಿಂದ ಶಾಂತ ರೀತಿಯಿಂದ ಬಂದ್ ಮಾಡುವ ಜೊತೆಗೆ ನಾವು ಒಟ್ಟಕ್ಕೆ ವಿನಂತಿ ಮಾಡಿದ್ವಿ. ಖಾಸಗಿ ಬಸ್ನಲ್ಲಿ ವಿನಂತಿ ಮಾಡಿದ್ವಿ, ಅವರು ಸಹ ಬಸ್ಸಿಲ್ಲ. ನಮ್ಮ ಉದ್ದೇಶ ಇದ್ದಿದ್ದು ರೈತರು ಬೆಳೆದ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು, ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡೋಕ್ಕೂ ರಾಜ್ಯ ಸರ್ಕಾರ ವೈಫಲ್ಯ ವಿರುದ್ಧವಾಗಿ ಹೋರಾಟವನ್ನು ಬೆಳಗ್ಗೆ 5:00 ನಾವು ಪ್ರತಿ ಶಾಂತ ರೀತಿಯಿಂದ ಮಾಡ್ತಾ ಇದ್ವಿ. ನಮ್ಮ ರೈತರ ಬಂಧುಗಳು, ಕಾರ್ಯಕರ್ತರ ಮುಖಂಡರು, ಶೈಲಿಗಳನ್ನು ಎಲ್ಲ ಕಡೆ ಸುಟ್ಟು ಆಕ್ರೋಶ ವ್ಯಕ್ತಪಡಿಸ್ತೀವಿ. ನಾವು ಬೆಳಗ್ಗೆ ಸುಮಾರು 9 ಗಂಟೆ ಕೊಲ್ರಳ್ಳಿ ವೃತ್ತದಲ್ಲಿ ಹೋದಾಗ ಅಲ್ಲಿ ಶಾಸಕರು ಏಕಾಏಕಿ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಬೇಕು. ಅದನ್ನು ಕೇಳ್ತೀನಿ, ನೀವು ರೈತ ವಿರೋಧಿಗಳು ಶಾಸಕರೇ, ನಾನು ಹೇಳ್ತಿದ್ದೀನಿ, ಶಾಸಕರೇ ನೀವು ಹಿರಿಯರು, ಬೇಡ ಹೋಗ್ರಿ ಅಂತ ರಿಕ್ವೆಸ್ಟ್ ಮಾಡಿ ನಾವು ಮತ್ತೆ ವಾಪಸ್ ನಮ್ಮ ಕಾರ್ಯಕರ್ತರ ಸಂಘರ್ಷಕ್ಕೆ ಬೇಡ ಅಂತ ಕರ್ಕೊಂಡ್ಬಂದ್ವಿ. ವಾಪಸ್ ಬಂದು ಇಲ್ಲೆಲ್ಲ ರೌಂಡ್ಸ್ ಹಾಕುವಾಗ ಸಡನ್ನಾಗಿ ಇದೇ ವೃತ್ತದಲ್ಲಿ 11:30ಕ್ಕೆ ಶಾಸಕರು ಅವ್ರ ಜೊತೆ ಕೆಲವು ಹಿಂಬಾಲಕರನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ
ಕರ್ಕೊಂಡು ಬಂದು ನಾವೇನು ರೈತರ ಪರ ಹೋರಾಟ ಮಾಡ್ತೀವಿ ತಪ್ಪ ಅಂದರೆ ಗುಂಡಾಗಳು ಬಿಟ್ಟು ನಮ್ಮ ರೈತರ ಮೇಲೆ ಹಲ್ಲೆ ಮಾಡ್ತೀರಾ? ಹಿಂದೆ ಹೊನ್ನಾಳಿಲಿ ಇದೇ ಸಂಸ್ಕೃತಿ ಇತ್ತು. ಆದರೆ ನಾನು ಶಾಸಕರ ಮೇಲೆ ಹೊನ್ನಾಳಿ ನಗರ ಪ್ರಜ್ಞಾವಂತ ಮತದಾರರು, ಪ್ರಜ್ಞಾವಂತ ಯುವಕರು ಹೊನ್ನಾಳಿ ಪರಿವರ್ತನೆಯಾಗಿ ಅವರು ವ್ಯಾಪಾರ ದುಡಿಮೆ ಮಾಡ್ತಾ ಇದ್ದಾರೆ. ಇವತ್ತು ಯಾರು ಕೆಲವು ಗುಂಡಾಗಳು ಹಲ್ಲೆ ಮಾಡಿ ನಮ್ಮ ಬಾಲಕ್ಷಪ್ಪ ಪುರಸಭೆ ಮಾಜಿ ಅಧ್ಯಕ್ಷ, ಹೊನ್ನಾಳಿ ತಾಲೂಕಿನ ಕುರುಬ ಸಮಾಜ ಅಧ್ಯಕ್ಷ, ಇಂಥವ್ರ ಮೇಲೆ ಹಿಂಗಾದರೆ ಇನ್ನು ಸಾಮಾನ್ಯ ಜನರ ಗತಿಯೇನು? ಸಾಮಾನ್ಯ ಹಳ್ಳಿಯಿಂದ ಬರ್ತಕ್ಕಂಥ ರೈತರ ಗತಿಯೇನು? ನಾವು ಇದನ್ನು ಇಷ್ಟು ಬಿಡಲ್ಲ. ಬಾಲಕ್ಷಪ್ಪನವ್ರು ಕೇಸ್ ಕೊಡ್ತಾರೆ, ಪೊಲೀಸ್ ಎದುರಿಗೆ ಮಾಡ್ತಾರೆ 2 ಸರಿ. ಇಲ್ಲೊಂದ್ಸರಿ ಟಿ ಇರ್ತದೆ ಅಲ್ಲಿ ಬಂದು ಅರೆ ಪ್ರತಿಪಕ್ಷ ಹೋರಾಟ ಮಾಡೋಕ್ಕಾಗ್ತಿದೆ. ಬಾಲಕ್ಷಪ್ಪ ಏನು ಕೂಗಿದ್ರು? ಕಾಂಗ್ರೆಸ್ ಸರ್ಕಾರ ವೈಫಲ್ಯಕ್ಕೆ ಹೋಗಿದ್ರು, ಕಾಂಗ್ರೆಸ್ ವಿರುದ್ಧ ಧಿಕ್ಕಾರಕ್ಕೆ ಹೋಗಿರೋ ಬಂದು ಕಪಾಳು ಕೊಡಿದ್ರು. ಅತಿ ಆತು ನಿಂತ. ಆದರೆ ನಾವು BJP ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕಾರ್ಯಕರ್ತರು ಗಂಭೀರವಾಗಿ ಪರಿಗಣಿಸಿದ್ದೀವಿ. ನಾಳೆ ಹಳ್ಳಿಯಿಂದ ಇರ್ಬೋದು, ಟೌನ್ನಲ್ಲಿರ್ತಕ್ಕಂಥ ಅಮಾಯಕರ ಮೇಲೆ ಇದು ಹಲ್ಲೆ ಆಗಬಾರ್ದು. ಅದಕ್ಕೋಸ್ಕರ ಅವ್ರು ಕೇಸ್ ಕೊಡ್ತಾರೆ. ಇದಕ್ಕೆ ಪೊಲೀಸರು ಹೊಣೆಗಾರರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಆಗಿದೆ. ನಾವು ಪೊಲೀಸರ ನಮ್ಮ ಸಹೋದರರಿಂದ ಗೌರವ ಕೊಡ್ತೀವಿ. ರಕ್ಷಣಾ ಇಲಾಖೆಯವರು ವೈಫಲ್ಯ ಮೋಸದಿಂದ ಹೊಡೆದ್ರು. ನಮ್ಮ ಕೆಲವು ಕಾಂಗ್ರೆಸ್ ಏಜೆಂಟ್ರೆ ಪೊಲೀಸರು ವರ್ತನೆ ಮಾಡ್ತಿದ್ರೆ ಬಾಲಕ್ಷಪ್ಪನ ಡೈರೆಕ್ಟ್ ಬಂದು ಹೊಡೆಯೋಕ್ಕಾಗಲಿಲ್ಲ, ಮೋಸದಿಂದ ಬಂದು ಹೊಡೆದ್ರು. ಮೋಸದಿಂದ ಬಂದು ಹೊಡ್ತಾರೆ ಅಂದರೆ ಬಿಹಾರದಲ್ಲಿ ಏನಾಯ್ತು? ಕಾಂಗ್ರೆಸ್ ಪುಡಿ ಆಯ್ತು. ಕರ್ನಾಟಕದಲ್ಲೂ ಕಾಂಗ್ರೆಸ್ ಕರ್ನಾಟಕ ಹೊನ್ನಾಳಿ ನ್ಯಾಮತಿ ತಾಲೂಕು ಕಾಂಗ್ರೆಸ್ ಪುಡಿ ಆಗುತ್ತೆ. ರೈತರ ಪರವಾಗಿ ಹೋರಾಟ ಮಾಡಿದ್ರು ಹೊಡಿತಾರೆ. ನಾವು ಇವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ. ಪೊಲೀಸರು FIR ಬಂಧಿಸ್ಬೇಕಂತ ಒತ್ತಾಯ ಮಾಡ್ತೀವಿ.